ಗಾಡಿಗೆ ಹೊಸ ಮೀಟ್ರ್ ಗೋಲ್ಡ್ ಬೇಕೇ ಬೇಕು ಅಂತ ನಾನು ಪಟ್ಟು ಹಿಡಿದು ಕೂತ ಮೇಲೆ ನನಗೆ ಬೇರೆ ಬ್ರಾಂಚಿಂದ ಏನೇನೋ ಆಲ್ಟ್ರು. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಈ ದಿನ ನಾನಿದ್ದೀನಿ ನನ್ನ ಬೀಸ್ಟ್ನ ಸೆಕೆಂಡ್ ಸರ್ವಿಸ್ ಮಾಡಿಸೋಣ ಅಂತ ಬಜಾಜ್ ಶೋರೂಮ್ ತೊಗೊಂಡಿದ್ದೀನಿ. ಇದೆ ನೋಡಿ ನಮ್ಮ ಬೀಸ್ಟ್, ನಮ್ಮ ರಾಮನಗರ ಬಜಾಜ್ ಸರ್ವಿಸ್ ಸೆಂಟ್ರಿಗೆ ಬಂದಿದ್ದೀನಿ. ನಮ್ಮ ಬೀಸ್ಟ್ ಬಂದು ಈಗ ಎಷ್ಟು ಕಿಲೋಮೀಟ್ರ್ ತೋರಿಸ್ತೀನಿ ನೋಡಿ. 4067 ಕಿಲೋಮೀಟ್ರ್ ಓಡಿದೆ ಆಲ್ರೆಡಿ ಸರ್ವಿಸ್ದು ಬರ್ತಿದೆ, ಸರ್ವಿಸ್ ನಾಟ್ ಡನ್ ಅಂತ. ಆಮೇಲೆ ನನ್ನ ಗಾಡಿ ಪ್ರಾಬ್ಲಮ್ ಏನಿದೆ ಅಂದರೆ ಸ್ವಲ್ಪ ಎಷ್ಟು ಲೀಟ್ರ್ ಥ್ರಾಟಲ್ ಸ್ವಲ್ಪ ಲಾಗ್ ಆಗುತ್ತೆ. ಫಸ್ಟು ಸೆಕೆಂಡ್ ಇಯರ್ ಸ್ವಲ್ಪ ಎಷ್ಟು ಲೀಟ್ರ್ ಕೊಟ್ಟಾಗ ಸ್ವಲ್ಪ ಲಾಗಾಗಿ ಮೂವ್ ಆಗ್ತಿತ್ತು. ಈಗ ಸ್ವಲ್ಪ ಸರಿ ಹೋಗಿದೆ, ಬಟ್ ಆದರೂ ಸ್ವಲ್ಪ ಚೆಕ್ ಮಾಡಿಸೋಣ ಅದೊಂದು. ಅದು ಬಿಟ್ಟರೆ ಸ್ವಲ್ಪ ಚೈನ್ಸ್ ಪ್ರಾಬ್ಲಮ್ ಇದೆ. ಯಾಕಂದರೆ ಈ ಪಲ್ಸರ್ ಗಾಡಿ ಹೆವಿ CC ಕೊಟ್ಟಿರೋದು, 400 CC ಕೊಟ್ಟಿರೋದ್ರಿಂದ ರನ್ನಿಂಗ್ ಆಗ್ತದೆ, ಚೈನ್ ಸ್ವಲ್ಪ ಲೂಸ್ ಆಗುತ್ತೆ. ಈಗಿದೆ ನೋಡಿ ನಮ್ಮ ರಾಮನಗರ ಸರ್ವಿಸ್ ಸೆಂಟ್ರ್, ಇದು ಅಂದರೆ ಬಜಾಜ್ ಸರ್ವಿಸ್ ಸೆಂಟರ್. ಇದು ಆಲ್ರೆಡಿ ಎಷ್ಟೊಂದು ಗಾಡಿಗಳೆಲ್ಲ ಇದೆ. ಬೀಸ್ಟ್ನ ಒಳಗೆ ತಗೊಂಡು ನಿಲ್ಲಿಸಿ ಏನೋ ಪ್ರಾಬ್ಲಮ್ ಇದೆ ಎಲ್ಲ ಎಕ್ಸಿಕ್ಯೂಟಿವ್ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಹಾಗೆ ಇನ್ನೊಂದು ಮೇನ್ ಪ್ರಾಬ್ಲಮ್ ಏನಂದರೆ ನನ್ನ ಗಾಡಿದು ಡಿಸ್ಪ್ಲೇ ಸ್ವಲ್ಪ ಎರರ್ ಇದೆ, ಅದು ಸ್ವಲ್ಪ ಡಿಸ್ಪ್ಲೇ ಬ್ಲರ್ರು ಆಗ್ತಿದೆ. ಹೇಳಿ ಅಪ್ಡೇಟ್ ಮಾಡಿದ್ದೀನಿ. ಎಸ್ಟಿಮೇಟ್ ಬಿಲ್ ಒಂದು ಕೊಟ್ಟಿದೆ 2.5 ತನಕ ಇದೆ, ಬಟ್ ಅಷ್ಟೇ ಆಗುತ್ತೆ ಅಂತಾನೆ ಇಲ್ಲ, ಅಷ್ಟು ಆಗ್ಬೋದು ಅಂತ ಒಂದು ಎಸ್ಟಿಮೇಟ್ ಬಿಲ್ ಇದೆ ಅಷ್ಟೇ. ಇದು ಈಗ ನನ್ನ ಬೀಸ್ಟ್ನ ಸೆಕೆಂಡ್ ಸರ್ವಿಸ್ ಮುಗಿಸ್ಕೊಂಡು ಮನೆಗೆ ತಗೊಬಂದಿದ್ದೀನಿ. ಸರ್ವಿಸ್ ಚಾರ್ಜ್ ಎಷ್ಟಾಯಿತು, ಹೇಗೆ ರೆಡಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ, ಹೇಗಿದೆ ಅಂತ ಅಪ್ಡೇಟ್ ಮಾಡ್ತೀನಿ ನಿಮಗೀಗ. ನೋಡಿ ಹೇಗಿದೆ ನಮ್ಮ ಬೀಸ್ಟ್. ಓಕೆ, ಹೇಳ್ತೀನಿ ಬಿಲ್ ಎಷ್ಟಾಯಿತು ಏನು ಅಂತ ತೋರಿಸ್ತೀನಿ ಬನ್ನಿ ನಿಮಗೀಗ. ನೋಡಿ ಸರ್ವಿಸ್ ಕಾಸ್ಟ್ ಬಂದು ನನಗೆ 1972 ಪ್ಲಸ್ ಇದೊಂದು 527, ಟೋಟಲ್ ನನಗೆ 2500 ರೂಪಾಯಿ ಬೀಳ್ತು ಸರ್ವಿಸ್ಗೆ. ಅದ್ರಲ್ಲಿ ಹಾಕಿರೋದವ್ರು ಏನೇನು ಮಾಡಿದ್ದಾರೆ ಅಂದರೆ ಚೈನ್ ಕ್ಲೀನ್ ಮಾಡಿದ್ದಾರೆ, ಆಕ್ಸಿಲೇಟರ್ ಪ್ರಾಬ್ಲಮ್ ಅಂದರೆ ಅದನ್ನು ಸರಿ ಮಾಡಿದ್ದಾರೆ, ಅದಾದಮೇಲೆ ಆಯಿಲ್ ಹಾಕಿದ್ದಾರೆ, ಚೈನ್ ಲೂಪ್ ಮಾಡಿದ್ದಾರೆ. ಇದಕ್ಕೆ 2.5. ಓಕೆ, ತಗೊಳ್ಳಿ, ತೊಂದರೆ ಇಲ್ಲ, ಬಟ್ ಗಾಡಿ ಚೆನ್ನಾಗಿ ಮಾಡಿದರೆ ಓಕೆ. ಬನ್ನಿ, ಆಲ್ರೆಡಿ ಗಾಡಿ ಎತ್ಕೊಬಂದು ನಾನು ಚೆಕ್ಕು ಮಾಡಿ ನೋಡಿದ್ದೀನಿ, ಪರವಾಗಿಲ್ಲ, ಗಾಡಿ ಎಲ್ಲ ಚೆನ್ನಾಗಿದೆ. ಸ್ಟಾರ್ಟ್ ಮಾಡಿ ನೋಡೋಣ. ಥ್ರಾಟಲ್ ಲಾಗಿತ್ತಿತ್ತು ಅಂತಿದೆ, ಹೇಗಿದೆ ಚೆಕ್ ಮಾಡೋಣ. ಯಾಕಂದರೆ ನಾನು ಸ್ಟಾರ್ಟ್ ಮಾಡಿ ಆಲ್ರೆಡಿ 1 ಡೇ ಆಗ್ಬಿಟ್ಟಿದ್ದೆ. ಎಲ್ಲೇ ಎತ್ಕೊಬಂದೆ, ಇದನ್ನು ಮಾರ್ನಿಂಗ್ ತಂದು ನಿಲ್ಲಿಸಿದ್ದೆ, ಮತ್ತು ಎಲ್ಲೂ ಅಲ್ಲಿ ನೋಡ್ಸಾದ್ಮೇಲೆ ಎಲ್ಲೂ ಎತ್ತಿರಲಿಲ್ಲ. ಲಾಗಿನ್ ಪ್ರಾಬ್ಲಮ್ ಹೇಗಿದೆ ಸರಿ ಹೋಗೋಣ ಫಸ್ಟು. ಈಗಾದರೆ ಇಷ್ಟು ಅಂದರೆ ಸಹ ಗಾಡಿ ಆಫ್ ಆಗ್ತಿತ್ತು, ಬಟ್ ಈಗ ಓಕೆ. ನೋಡಿ ಎಕ್ಸಾಸ್ಟ್ ಅಂತೂ ಸಗದಾಗಿ ಬರುತ್ತೆ ಸೌಂಡ್. ನೋಡಿ ಓಕೆ, ಬ್ರೇಕ್ ಪ್ಯಾಡು ಅವು, ಆಮೇಲೆ ಆಯಿಲ್ ಕೂಲೆಂಟ್ ಎಲ್ಲ ಹಾಕಿ ಚೆಕ್ ಮಾಡಿದ್ದಾರೆ. ಕೂಲೆಂಟ್ ಎಲ್ಲ ಕರೆಕ್ಟಾಗಿ ಲೆವೆಲ್ ಆಗಿದೆ. ಆಮೇಲೆ ಇನ್ನೊಂದು ಬ್ರೇಕ್ ಪ್ಯಾಡು, ನಾನು ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿಸಿದ್ದೆ. ಓಕೆ, ಸರ್ವಿಸ್ ಓಕೆ, ಬೆಟರ್, ಚೆನ್ನಾಗಿ ಮಾಡಿದ್ದಾರೆ. ಬಟ್ ಸರ್ವಿಸ್ ಕಾಸ್ಟ್ ಅದು ಸ್ವಲ್ಪ ಜಾಸ್ತಿನೇ ಆಯಿತು. ಬಟ್ ಏನು ಮಾಡೋಕ್ಕಾಗಲ್ಲ, ಯಾಕಂದರೆ CC ಇರೋದು ಅಷ್ಟಲ್ಲ, 400 CCಗೆ ಏನು ಕಾಸ್ಟ್ ತಗೋಬೇಕು ಅಷ್ಟು ತೊಗೊಂಡಿದ್ದಾರೆ. ಬಟ್ ಮೇನ್ ಪ್ರಾಬ್ಲಮ್ ಏನಂದರೆ ಎಲ್ಲ ಓಕೆ, ಬಟ್ ಅವ್ರ ಮೇನ್ ಪ್ರಾಬ್ಲಮ್ ಆಗಿರೋದೇನೆಂದರೆ ನನಗೆ ಡಿಸ್ಪ್ಲೇ ಇದೆ. ಈಗ ಚೆನ್ನಾಗಿದೆ, ಈಗ ಚೆನ್ನಾಗಿ ಕಾಣಿಸ್ತಿದೆ. ಇನ್ನೊಂದು 2 ಮಿನಿಟ್ಸ್ ನಾನು ಬಿಸಿಲಲ್ಲೋ ಇಲ್ಲ ಟ್ರಾವೆಲ್ ಸ್ವಲ್ಪ ಬಿಸಿಲಲ್ಲಿ ಓಡಾಡ್ಬಿಟ್ರೆ ಇದು ಫುಲ್ಲು ನಿಮಗೆ ಬ್ಲರ್ ಆಗ್ಬಿಡುತ್ತೆ. ಫುಲ್ಲು ಬ್ಲರ್. ಇಲ್ಲಿಗ ಇಂಜಿನ್ ಆಫ್ ಅಂತ ಕಾಣಿಸ್ತಿರೋದು ಏನು ಕಾಣೋದೇ ಇಲ್ಲ. ಎಲ್ಲ ಸರಿ ಮಾಡಿದ್ರೆ, ಬಟ್ ಡಿಸ್ಪ್ಲೇ ಅಂತೂ ಸರಿ ಹೋಗಿಲ್ಲ. ಅದಕ್ಕೆ ಮತ್ತೆ ನಾನೀಗ ಸರ್ವಿಸ್ ಸೆಂಟ್ರಿಗೆ ತೊಗೊಂಡೋಗಿ
ಅದನ್ನು ಸರಿ ಮಾಡಿಕೊಡಿ ಇಲ್ಲ ಚೇಂಜ್ ಮಾಡಿಕೊಡಿ ಅಂತ ಹೇಳ್ತೀನಿ. ಯಾಕಂದರೆ ಆಲ್ರೆಡಿ ನಾನು ಹೇಳಿದ್ದೆ ಎಕ್ಸಿಕ್ಯೂಟಿವ್ ಹತ್ರ ಮಾತಾಡಿದಾಗ ಎಕ್ಸಿಕ್ಯೂಟಿವ್ ಹೇಳಿದ್ದ, ಅದೇನೇ ಇರಲಿ ಚೇಂಜ್ ಮಾಡಿಸ್ಕೊಡ್ತೀನಿ ಇಲ್ಲ ಚೇಂಜ್ ಮಾಡಿಸ್ಕೊಡ್ತೀನಿ ಅಂತ. ಬಟ್ ಏನೇ ಅಪ್ಡೇಟ್ ಮಾಡಿದ್ರು ಅವ್ರು ಏನೋ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದ್ರು, ಏನೇ ಅಪ್ಡೇಟ್ ಮಾಡಿದ್ರು ಅದು ಹೋಗಿಲ್ಲ. ಬಟ್ ಇವಾಗ ಹಂಗೆ ಕಾಣಿಸ್ತಿರ್ಬೋದು. ನೆಕ್ಸ್ಟ್ ಆ ವಿಡಿಯೋನ ಮಾಡಿ ಅಪ್ಡೇಟ್ ಮಾಡ್ತೀನಿ. ರೈಡ್ ಆದಮೇಲೆ ಬ್ಲರ್ ಆಗ್ತಿರೋದು ತೋರಿಸ್ತೀನಿ ಹೇಗಾಗಿದೆ ಅಂತ. ಮತ್ತು ಸರ್ವಿಸ್ ಸೆಂಟ್ರ್ ಹೋಗಿ ಚೇಂಜ್ ಮಾಡಿಸ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ ನಿಮಗೆ. ಗಾಡಿಗೆ ಹೊಸ ಮೀಟ್ರ್ ಬೋರ್ಡ್ ಬೇಕೇ ಬೇಕು ಅಂತ ನಾನು ಪಟ್ಟು ಹಿಡಿದು ಕೂತ ಮೇಲೆ ನನಗೆ ಬೇರೆ ಬ್ರಾಂಚಿಂದ ಏನೇನೋ ಆಲ್ಟ್ರು ಮಾಡಿ ಅಲ್ಲಿಂದ ಮೀಟ್ರ್ ಬೋರ್ಡ್ ತರಿಸಿದ್ರು. ಈ ಕೆಲಸ ನಾವು ಸರ್ವಿಸ್ ಬಿಟ್ಟಾಗಲೇ ಆಗಿದ್ದರೆ ಎಷ್ಟೊತ್ತು ನನ್ನ ಗಾಡಿದು ಹೊಸ ಮೀಟ್ರ್ ಬೋರ್ಡ್ ಇರ್ತಿತ್ತು. ನಾನು ಇವ್ರ ಹತ್ರ ಎಲ್ಲ ವಾದ ವಿವಾದಗಳೆಲ್ಲ ಮಾಡಿಕೊಂಡು ಜಗಳ ಮಾಡ್ಕೊಂಡು ನಿಲ್ಲೋದಿತ್ತು. ಹಂಗೂ ಹಿಂಗೂ ಎಲ್ಲ ಹೊಸ ಮೀಟ್ರ್ ಬೋರ್ಡ್ನ ಫಿಟ್ ಮಾಡಿ ಡೂಮ್ ಲೈಟೆಲ್ಲ ಬಿಚ್ಚಿ ಏನೇನೋ ಮಾಡಿ ಮೀಟ್ರ್ ಬೋರ್ಡ್ ಹಾಕಿದ್ರು. ಅದು ಹಾಕಿದ್ಮೇಲೆ ಯಾವುದೋ ಮಿಷಿನ್ಗೆ ಹಾಕಿ ಡೌನ್ಲೋಡಿಂಗ್ ಕೊಟ್ಟಿದ್ದಾರೆ, ಡೌನ್ಲೋಡ್ ಆಗ್ತಿದೆ. ಅವತ್ತೇ ಹೇಳಿದೆ ನಾನು, ಇದೇನು ಅಪ್ಲೋಡ್ ಮಾಡ್ತಿದ್ಯೋ ಏನು ಡೌನ್ಲೋಡ್ ಮಾಡ್ತೀಯೋ ಅಪ್ಡೇಟ್ ಮಾಡಿದ್ರು ಅದು ಆಗ್ತಿಲ್ಲ, ಸುಮ್ಮನೆ ಮೀಟ್ರ್ ಬೋರ್ಡ್ನ ತರಿಸಿ ಬೇಗನೆ ರೆಡಿ ಮಾಡಿಕೊಡು ಅಂತ. ಬಟ್ ಅವ್ರು ಮಾತು ಕೇಳಲಿಲ್ಲ. ಕೊನೆಗೂ ನನ್ನ ಮಾತ್ರ ಮಾತು ಕೇಳಬೇಕಿತ್ತು. ಕೇಳಿದ್ಮೇಲೆ ಬೇರೆ ಕಡೆಯಿಂದ ಅರ್ಜೆಂಟಾಗಿ ತರಿಸಿ ಮೀಟ್ರ್ ಬೋರ್ಡ್ನ ಹಾಕಿದ್ರು. ನೋಡಿ ಇನ್ನೂ ಆಗ್ತಿದೆ. ಯಾವಾಗ ಮುಗಿಯಿತು ಆ ಮಿಷಿನ್ನು ತುಂಬ ಆಸ್ತು. ಅಲ್ಲಿಂದ ಮುಂದಕ್ಕೆ ಬಂದಮೇಲೆ ನಮ್ಮ ಫ್ರೆಂಡ್ ಒಂದು ಸ್ಟಿಕ್ಕರಿಂಗ್ ಶಾಪ್ಗೆ ಹೋಗಿ ನನ್ನ ಗಾಡಿ ಫಸ್ಟು ನಮ್ಮ ಆಂಜನೇಯ ಬಾಸ್ ಸ್ಟಿಕ್ಕರ್ ಹಾಕ್ಸಿ ಅದು ಕೂಲಿಂಗ್ ಪೇಪರ್ ಹಾಕ್ಸಿ ಹೊಸ ಮೀಟ್ರ್ ಬೋರ್ಡ್ ನಮ್ಮ ಬಾಸ್ ಸ್ಟಿಕ್ಕರಿಂಗ್ ಇಲ್ಲ ಅಂದರೆ ಆಗಲ್ಲ ಅಂತೇಳಿ ಅದನ್ನು ಹಾಕಿಸಿ ಹೇಗಿತ್ತು ಫಸ್ಟು ಅದೇ ಥರ ಕಂಪ್ಲೀಟ್ ಮಾಡಿದೆ. ಈಗ ಸೆಕೆಂಡ್ ಸರ್ವಿಸ್ ಮುಗಿಸ್ಕೊಂಡು ಗಾಡಿ ಹೊರಗಡೆ ತಂದಾದ್ಮೇಲೆ ಮತ್ತೆ ಇನ್ನೊಂದು ಸರಿ ತೊಗೊಂಡೋಗಿ ಹೊಸ ಮೀಟ್ರ್ ಬೋರ್ಡ್ನು ಹಾಕಿಸ್ದೆ. ಹೊಸ ಮೀಟ್ರ್ ಬೋರ್ಡ್ ಹಾಕ್ಸಿದ್ಮೇಲೆ ನನ್ನ ಗಾಡಿ ಇವಾಗ ಹೇಗಾಯಿತು ಅಂದರೆ ಶೋರೂಮಿಂದ ಬಂದಾಗ ಹೇಗಿರುತ್ತೆ ಜೀರೋ ರೀಡಿಂಗ್ ಮೀಟ್ರು ಆ ಥರ ಆಗೋಯ್ತು. ಯಾಕಂದರೆ ರೀಡಿಂಗ್ ಈಗ ಫಸ್ಟಿಂದ ತೊಗೋತೈತೆ. ಇಲ್ಲಿ ಪರವಾಗಿಲ್ಲ, ನನಗೆ ಬೇಕಾಗಿದ್ದು ಮೀಟ್ರ್ ಡಿಸ್ಪ್ಲೇ ಕ್ಲಿಯರ್ ಆಗೋದು. ಆಗಲೇ ಏನ್ಬಿಟ್ಟು ಹೊಸ ಮೀಟ್ರ್ ಬೋರ್ಡ್ ಹಾಕ್ಸಿದೆ. ಸೆಕೆಂಡ್ ಸರ್ವಿಸ್ ಮುಗೀತು. ಈಗ ಗಾಡಿ ಅಂತೂ ಮಸ್ತಾಗಿ ಕ್ಲಾಸ್ ಆಗಿದೆ. ಸೆಕೆಂಡ್ ಸರ್ವಿಸ್ ಮುಗಿದಾದ್ಮೇಲೆ ಥರ್ಡ್ ಸರ್ವಿಸ್ ಬಿಟ್ಟಾಗ ಹೇಗಿರುತ್ತೆ ಏನಿರುತ್ತೆ ಆಮೇಲೆ ಅಪ್ಡೇಟ್ ಮಾಡ್ತೀನಿ. ಮೊದಲು ಯಾವ್ದಾದ್ರು ಗಾಡಿನ ಸರ್ವಿಸ್ ಬಿಡ್ತೀನಿ ಅಂದರೆ ನೀವು ಅಲ್ಲೇ ನಿಂತ್ಕೊಂಡು ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿ ಮಾಡಿಸಿ. ಬಟ್ ಕೆಲಸ ಮಾಡೋದಂತೂ ಕರೆಕ್ಟಾಗಿ ಮಾಡ್ತಾರೆ, ನಾವು ಹೇಳಿ ಮಾಡಿಸೋದಂತಷ್ಟೇ. ಮತ್ತೆ ಹೇಳ್ತಾ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.